ಈ ರೀತಿ ಬಂಡೆಗಳಲ್ಲಿ ಕೆಲಸಗಳು ಒಪ್ಕೊಂಡು ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಮಾಡೋದೇ ಬೇರೆ ಸರ್. ಇವೆಲ್ಲ 1000ಕ್ಕೆ ಒಂದೊಂದು ಕೆಲಸಗಳು ಸರ್. ಸರ್ ತುಂಬಾ ಜನ ಹೇಳ್ಬೋದು 8 ಅಡಿ ಮಾಡಿಸಿದ್ದೀನಿ, 7 ಅಡಿ ಮಾಡಿಸಿದ್ದೀನಿ, 6 ಅಡಿ ಮಾಡಿಸಿದ್ದೀನಿ ಅಂತ. ನಾನು ನೋಡಿ ಸರ್ ಇಲ್ಲಿ 10 ಅಡಿ ಮಾಡಿಸಿದ್ದೀನಿ. ಈ 10 ಅಡಿ ಕಂಬ ಕೆಲಸ ಮಾಡಿಸೋದು 1000ಕ್ಕೊಂದು. ಇದೇನಾಗುತ್ತೆ, ಕ್ವಾರಿಯಲ್ಲೇ ಹೋಗಿ ಸ್ಪೆಷಲ್ ಆರ್ಡರ್ ಕೊಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟು ಅದಾದಮೇಲೆ ನಮ್ಮ ಕಂಬ ಹೊಡ್ಕೊಂಡ್ಬಿಡೋದು. ಇದು ಸ್ಟ್ಯಾಂಡರ್ಡ್ ಸೈಜ್ ಸರ್. ಇಲ್ಲಿ ನೋಡಿ, ಇದು ಅಗ್ಲನೇ ಬಂದು ಅರ್ಧಕ್ಕೆ ಅರ್ಧ ಅಡಿ ಇದೆ. ಈ ಕಂಬ ನೋಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದೆ ಅಂತೇಳಿ. ಒಳ್ಳೆ ಫಿನಿಶಿಂಗ್ ಬಂದಿದೆ, ಒಳ್ಳೆ ಸ್ಕೇಲ್ ರೀತಿ ಬಂದಿದೆ. ಈ ರೀತಿ ಕಂಬಗಳಿದ್ರೆ ನೀವು ಎಲ್ಲೇ ಬಂಡೆ ಮೇಲೆ ಎತ್ಕೊಂಡೋಗಿ ಸರ್ ಕಟ್ಟಾಗಲ್ಲ. ಕಂಬಗಳು ಓನರು ಒಪ್ಕೊಂಡ್ಬಿಟ್ಟಿದ್ದಾರೆ, ಇದೇ ರೀತಿ ಕಂಬ ಇರಲಿ, ಎಲ್ಲಾನು ಇದೇ ರೀತಿ ಇರಲಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ಆರ್ಡ್ರು ಕೂಡ ಕೊಟ್ಟಿದ್ದಾರೆ ನಮಗೆ. ಕಂಬಗಳು ಚೂಸಿಂಗ್ ಕಂಬ ಅಂತ ನಾವು ಕರಿತೀವಿ. ಅಂದರೆ ನಾವೇ ಲೋಡ್ ಮಾಡಿಸ್ತೀವಿ. ಕಂಬಗಳು ಚೆನ್ನಾಗಿಲ್ವಾ, ಲೋಡ್ ಮಾಡಿಸಲ್ಲ, ಅದೆಲ್ಲ ರಿಜೆಕ್ಟ್ ಮಾಡಿಬಿಡ್ತೀವಿ. ಆವಾಗಲೇ ನಾವು ಈ ಥರ ಕಂಬಗಳು ತರಿಸ್ಕೊಂಡು ಈ ಥರ ಅದ್ಭುತವಾಗಿ ಕೆಲಸಗಳನ್ನ ನಾವು ಮಾಡ್ಕೊಡೋದು. ಬಂಡೆಗಳಿರ್ತಕ್ಕಂಥ ಜಾಗ ಅಂದ್ರೇ ಮಾಗಡಿ. ಇದು ಮಾಗಡಿಲಿ ಏನಾಗುತ್ತೆ, ಕೆಲವೊಂದು ಕಡೆ ಗುಂಡಿ ಹೊಡಿಯುವಾಗ ಏನಾಗುತ್ತೆ, ಬಂಡೆಗಳು ಸಿಕ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಲೇಬರ್ಗಳನ್ನ ಹೊಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ನಾವು ಅದನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಳ್ತೀವಿ. ಆ ಗುಂಡಿಗಳು ಬಂಡೆ ಸಿಕ್ತಾ, ಬಂಡೆನೂ ಹೊಡಿಬೇಕು, ಆ ಬಂಡೆ ಹೊಡೆದು 2 ಅಡಿ ಹೊಡಿಲೇಬೇಕು. ಆವಾಗ ಮಾತ್ರ ನಾವು ಚಾಲೆಂಜಿಂಗ್ ಆಗಿ ಕೆಲಸಗಳು ತಗೊಂಡು ಚಾಲೆಂಜಿಂಗ್ ಆಗಿ ಕಂಪ್ಲೀಟ್ ಮಾಡಿ ಓನರ್ಗೆ ಒಳ್ಳೆ ಸ್ಯಾಟಿಸ್ಫೈ ಆಗಬೇಕು. ಓನರು ಮೆಚ್ಕೋಬೇಕು ಸರ್. ನಾವು ಕೆಲಸ ಮಾಡೋದೆಲ್ಲ ಓನರ್ಗಳು ಮೆಚ್ಕೋಬೇಕು. ಆವಾಗಲೇ ನಾವು ಕೆಲಸ ಮಾಡೋ ನಮಗೂ ಒಂದು ತೃಪ್ತಿ, ಓನರ್ಗಳು ಅವರು ಪೇಮೆಂಟ್ ಕೊಡುವಾಗ ಅವ್ರಿಗೂ ಒಂದು ತೃಪ್ತಿ. ಕಂಬಗಳು ಮೆಚ್ಕೊಂಡೇ ಕೆಲಸಗಳು ಕೊಡ್ಬೇಕು ಸರ್. ಆ ರೀತಿ ನಾವು ಮಾಡೋ ಪ್ರತಿಯೊಂದು ಕೆಲಸಗಳು ರೆಫರೆನ್ಸಲ್ಲೇ ನಮ್ಮ ಕೆಲಸಗಳು ಸಿಗೋದು. ಇವಾಗ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ, ಓನರ್ ಇನ್ನೊಬ್ರಿಗೆ ಹೇಳ್ತಾರೆ, ಅವರು ಕೂಡ ರೆಫರೆನ್ಸ್ ತಗೊಂಡು ಕೆಲಸಗಳು ಕೊಡ್ತಾರೆ ಸರ್. ಇವಾಗ ತುಂಬ ಜನ ಹೇಳ್ತಾರೆ ಕಂಬದಲ್ಲಿ ಮೋಸ ಮಾಡ್ತಾರೆ, ಮೆಟೀರಿಯಲ್ ಮೋಸ ಮಾಡ್ತಾರೆ, ಗುಂಡಿಗಳಲ್ಲಿ ಮೋಸ ಮಾಡ್ತಾರೆ ಸರ್. ನನಗೆ ಬೇರೆಯವ್ರ ಕತೆ ನಮಗೆ ಬೇಡ. ಬೇರೆಯವ್ರು ಹೇಗೆ ಕೆಲಸ ಮಾಡ್ತಾರೆ ಅದು ನನಗೆ ಬೇಡ. ನನಗೆ ಫೋನ್ ಮಾಡ್ತೀರಾ, ಇಂಥ ಜಾಗದಲ್ಲಿ ಕೆಲಸ ಮಾಡಿದಿರ ಅಂತ ಕೇಳಿ, ನಾವು ಪಕ್ಕ ಎಲ್ಲ ಜಿಲ್ಲೆಲೂ ನಾವು ಕೆಲಸ ಮಾಡಿದ್ದೀವಿ. ಆ ಅಡ್ರೆಸ್ ನಿಮಗೆ ಕೊಡ್ತೀನಿ, ಆ ಕೆಲಸ ಹೋಗಿ ನೋಡ್ಕೊಬನ್ನಿ. ನಿಮ್ಗೆ ಆ ಕೆಲಸ ಓಕೆ ಆಯ್ತಾ, ನನಗೆ ಕೆಲಸ ಕೊಡಿ ಸರ್. ಕೆಲಸ ನೋಡಿ ಕೆಲಸ ಕೊಡಿ, ಆವಾಗಲೇ ನಿಮಗೂ ನಂಬಿಕೆ ಬರೋದು, ನಮಗೂ ಕೂಡ ಕೆಲಸ ಮಾಡಬೇಕು ಅಂತ ನಮಗೂ ಆಸಕ್ತಿ ಬರೋದು. ಇದಕ್ಕೆ ನಾವು ಏನು ಮಾಡಿದ್ದೀವಿ, 9 ಅಡಿ ಮೆಷ್ನ ನಾವು ಯೂಸ್ ಮಾಡಿದ್ದೀವಿ. ಎಲ್ಲ ನೋಡಿ ಸರ್, ಎಲ್ಲ ಫುಲ್ಲು ಅಲ್ಲಿವರೆಗೂ ಬಂಡೆ ಇದೆ. ಆ ಬಂಡೆ ಎಲ್ಲ ಸೈಡ್ಗೆ ಹಾಕಿ ಓನರ್ಗೆ ಪ್ಲಾನ್ ಕೊಟ್ಟು ನಾವೇನೆ ಈ ರೀತಿ ಬಂದರೆ ಈ ರೀತಿ ಕೆಲಸ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವೇ ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಈ ಕೆಲಸ ಮಾಡಿಸಿದ್ದೀವಿ ಸರ್. ಸರ್ ಇದು ನೋಡಿ, ಜಾಗ ಇದು 2.5 ಎಕರೆ ಇತ್ತು. ಇದು ನಾವು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ಅಲ್ಲೆಲ್ಲ ಹಾಕಿರೋ ನಾವು 8 ಅಡಿ ಹಾಕಿದ್ದೀವಿ, ಇಲ್ಲಿ ಮಾತ್ರ ನಾವು 10 ಅಡಿ ಹಾಕಿದ್ದೀವಿ. ಟೋಟಲ್ 10 ಅಡಿ ಬಂದು ಒಂದು 54 ಕಂಬ ಹಾಕಿದ್ದೀವಿ ಸರ್. ನಾವು 54 ಕಂಬ ಹಾಕಿ ಇದಕ್ಕೆ 9 ಅಡಿ ಮೆಶ್ ಹಾಕಿ 5 ಲೈನ್ ತಂತಿ ಹಾಕೊಟ್ಟಿದ್ದೀವಿ. ಟಾಟಾ ಸರ್, ಮೆಶ್ಶು ಟಾಟಾ, ಬೈಂಡಿಂಗ್ ವೈರು ಟಾಟಾ. ಇದೇನು ತಂತಿ ಹಾಕಿದ್ದೀವಲ್ಲ ಇದು ಟಾಟಾ ಸರ್. ಕೆಲವೊಬ್ರು ಏನು ಮಾಡ್ತಾರೆ, ತಂತಿ ಕಟ್ತಾರೆ. ತಂತಿ ಕಟ್ಟೋವಾಗ ಏನು ಮಾಡ್ತಾರೆ, ಇಲ್ಲಿ ಬೈಂಡಿಂಗ್ ವೈರು ಟಾಟಾ ಹಾಕಲ್ಲ, ಬೇರೆ ಬೇರೆ ನಾನಾ ಥರದ ಕಂಪ್ನಿಗಳು ಬರ್ತವೆ. ನಾವೇನು ಮಾಡಿದ್ದೀವಿ, ಇಲ್ಲಿ ನೋಡಿ ಸರ್, ಇದನ್ನು ಟಾಟಾ ಹಾಕಿದ್ದೀವಿ. ಯಾಕಂದರೆ ಇದೇ ಮೇನು. ಇದು ಟಾಟಾ ಕಂಪ್ನಿ ಹಾಕಿದ್ರೆ ಮಾತ್ರ ಇದು ಕರೆಕ್ಟಾಗಿ ಕೂತ್ಕೊಳ್ಳೋದು. ಕೆಲವೊಂದು ಏನಾಗುತ್ತೆ, ಟಾಟಾ ಕಂಪ್ನಿ ಹಾಕಿಲ್ಲ ಅಂತೇಳಿ ಏನಾಗುತ್ತೆ, ರಸ್ಟ್ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಟಾಟಾ ಕಂಪ್ನಿನೇ ನಾವು ಹಾಕ್ಕೊಡ್ತೀವಿ. ಹಾಗೆ ಇಲ್ಲಿ ನೋಡಿ ಸರ್, ಇಲ್ಲಿ 10 ಅಡಿ ಕಂಬ ಹಾಕಿ ನಾವು ಅಲ್ಲಲ್ಲೇ ಸಪೋರ್ಟ್ ಕಂಬ ಕೊಟ್ಟಿದ್ದೀವಿ. ಈ ಸಪೋರ್ಟ್ ಕಂಬ ನಾವು ಏನು ಮಾಡಿದ್ದೀವಿ, 10 ಅಡಿ ಕಂಬಕ್ಕೆ 8 ಅಡಿ ಸಪೋರ್ಟ್ ಕಂಬ ಕೊಟ್ಟಿದ್ದೀವಿ. ಆವಾಗಲೇ ಈ 10 ಅಡಿ ಕಂಬ 8 ಅಡಿ ಸಪೋರ್ಟ್ ಕಂಬ ಕೊಟ್ಟರೆ ಮಾತ್ರ ಇದು ಗಟ್ಟಿಯಾಗಿ ಕೂತ್ಕೊಳ್ಳೋದು ಸರ್. ಕೆಲಸ ಅಂತ ಬಂದರೆ 5 ವಿಧಾನ ಪಕ್ಕ ಪಾಲಿಸಲೇಬೇಕು, ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ರು ಕೆಲಸ ಮಾಡಲಿ, ಅವರೇ ಆಗಲಿ. ಒಂದು ಏನಂತ ಅಂದರೆ ಕಂಬಗಳು ಚೆನ್ನಾಗಿರಬೇಕು, ಇನ್ನೊಂದು ತಂತಿ ಮೆಟೀರಿಯಲ್ ಚೆನ್ನಾಗಿರಬೇಕು, ಇನ್ನೊಂದು ಗುಂಡಿ ಪಕ್ಕ ಇರಬೇಕು, ಇನ್ನೊಂದು ಟಾಪ್ ಲೆವೆಲ್ ಕರೆಕ್ಟಾಗಿ ಬರಬೇಕು, ಇನ್ನೊಂದು ಏನಂದರೆ ಒಂದೇ ಸ್ಟ್ರೈಟಾಗಿ ಬರಬೇಕು ಸರ್. ಕೆಲಸಗಳು ಏನಂತ ಹೇಳಿದ್ರೆ, ಒಂದು ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಇನ್ನೊಂದು ಕಂಬಗಳು ಕಾಣಬಾರ್ದು, ಆವಾಗ ಸ್ಟ್ರೈಟಾಗಿ ಬರುತ್ತೆ. ಆವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಕೆಲಸಗಳು ಪಕ್ಕ ಸ್ಟ್ರೈಟಾಗಿ ಬಂದಿದೆ, ಒಂದೇ ಲೆವೆಲಿಗೆ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. 10 ಅಡಿ ಕಂಬ ಏನಿದೆ ಇದು ಕೋಲಾರದಿಂದ ನಾವು ತರಿಸ್ಕೊಳ್ತೀವಿ. ಇದು ನಾವು ಹಸಿ ಕಂಬನೇ ನಾವು ಯೂಸ್ ಮಾಡೋದು, ಸುಟ್ಟು ಕಂಬ ನಾವು ಯೂಸ್ ಮಾಡೋದು ಸರ್. ಇದೇನು ಮಾಡಿದ್ವಿ ನಾವು, ಕಂಬಗಳು ಇಳಿಸ್ಬೇಕಾದ್ರೆ ನಾವು ಓನರ್ ಮುಂದೆ ನಾವು ಇಳಿಸ್ತೀವಿ ಸರ್. ಇದು ಚೂಸ್ ಕಂಬಗಳು ಅಂತ ನಾವು ಕರಿತೀವಿ. ಯಾಕಂದರೆ ಕಂಬ ಕರೆಕ್ಟಾಗಿದ್ದರೆ ಮಾತ್ರ ನಾವು ಇಳಿಸ್ತೀವಿ. ಕಂಬ ಏನಾದ್ರು ಕರೆಕ್ಟಾಗಿಲ್ವಾ, ಸ್ಕೇಲ್ ರೀತಿ ಕಂಬ ಬಂದಿಲ್ವಾ, ಅದನ್ನೇನು ಮಾಡ್ತೀವಿ ನಾವು, ರಿಜೆಕ್ಟ್ ಅಂತ ತಗೊಬಿಡ್ತೀವಿ. ಅದನ್ನ ನಾವು ಕಳಿಸ್ಬಿಡ್ತೀವಿ. ನಾವು ಕಂಬ ಅದನ್ನು ಅನ್ಲೋಡು ಕೂಡ ಮಾಡಿಸಲ್ಲ, ಕೆಲಸ ಕೂಡ ನಾವು ಬಳಸ್ಕೊಳ್ಳಲ್ಲ, ನಾವು ಕಳಿಸ್ಬಿಡ್ತೀವಿ. ಇದು ಕಂಬ ಓನರ್ ಒಪ್ಕೊಂಡ್ರೆ ಮಾತ್ರ ಸರ್ ನಾವು ಈ ಕಂಬಗಳು ಹಾಕೋದು ಸರ್. ಫೆನ್ಸಿಂಗಲ್ಲಿ ನಾನಾ ರೀತಿ ಫೆನ್ಸಿಂಗ್ಗಳಿದೆ. ಇದು ನೀವು ನೋಡ್ತಾ ಇದ್ದೀರಿ, ಇದು ಮೆಶ್ ಫೆನ್ಸಿಂಗು. ಆಮೇಲೆ ಬಾರ್ಬಡ್ ವೈರ್ ಫೆನ್ಸಿಂಗ್ ಅಂತ ಬರುತ್ತೆ, ಅಂದರೆ ಮುಳ್ಳು ರೀತಿ, ಇದನ್ನ ಮಾತ್ರ ಹಾಕ್ತೀವಿ. ಅದನ್ನು ನಾವು ಬಾರ್ಬಡ್ ವೈರ್ ಫೆನ್ಸಿಂಗ್ ಅಂತ ಕರಿತೀವಿ. ಇನ್ನೊಂದು ನಾಟೆಡ್ ಫೆನ್ಸ್ ಅಂತ ಬರುತ್ತೆ ಸರ್, ನಾಟೆಡ್ ಫೆನ್ಸು ಕೂಡ ನಾವು ಹಾಕ್ತೀವಿ. ಇನ್ನೊಂದು ರೇಸರ್ ಬ್ಲೇಡ್ ಫೆನ್ಸ್ ಅಂತ ಇರುತ್ತೆ. ಕೆಲವೊಬ್ಬರಿಗೆ ಗೊತ್ತಿರಬೇಕು, ರೇಸರ್ ಬ್ಲೇಡು ಫೆನ್ಸಿಂಗು ಎಲ್ಲ ಕಡೆನೂ ನಾವು ಹಾಕೋಕ್ಕಾಗಲ್ಲ. ಎಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾಗಳಿರ್ತವೆ, ಎಲ್ಲಿ ಪರ್ಮಿಷನ್ ಇರುತ್ತೆ, ಅಲ್ಲಿ ಮಾತ್ರ ನಾವು ರೇಸರ್ ಬ್ಲೇಡ್ ಫೆನ್ಸಿಂಗ್ನ ನಾವು ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲ ಕಡೆನೂ ರೇಸರ್ ಬ್ಲೇಡು ಫೆನ್ಸಿಂಗ್ ಹಾಕ್ಬಿಟ್ರೆ ಕಂಪ್ಲೇಂಟ್ಗಳು ಆಗ್ಬಿಡ್ತವೆ. ಆ ರೀತಿ ನಾವು ಎಲ್ಲೆಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾಗಳಿರ್ತವೆ ಅಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ರೇಸರ್ ಬ್ಲೇಡ್ ಫೆನ್ಸಿಂಗ್ ಹಾಕ್ಸೋಬೇಕು. ಇನ್ನೊಂದೇನಂದರೆ ಪ್ರೀಕಾಸ್ಟ್ ವಾಲ್ ಕಾಂಪೌಂಡ್ ಅಂತ ಬರುತ್ತೆ, ಅದನ್ನು ಕೂಡ ನಾವು ಹಾಕ್ತೀವಿ ಸರ್. ಇನ್ನೊಂದು, ಇದು ಫೆನ್ಸಿಂಗಲ್ಲಿ ಯಾವ ರೀತಿ ವಾರಂಟಿ ಗ್ಯಾರಂಟಿ ಬರುತ್ತೆ ಅಂತೇಳಿ 10 ಇಯರ್ಸ್ ವಾರಂಟಿ ಗ್ಯಾರಂಟಿ ಬರುತ್ತೆ ಸರ್. 10 ಇಯರ್ಸಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. 10 ಇಯರ್ಸಲ್ಲಿ ಏನಾದರೂ ಆಯಿತು ಅಂದರೆ ರಸ್ಟ್ ಹಿಡಿಬೋದು ಅಥವಾ ತುಕ್ಕಿಡಿಬೋದು,
ಏನಾದರೂ ಆಯಿತು ಅಂತ ಹೇಳಿದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಸರ್ ನಾನು ಆಗಲೇ ಹೇಳಿದೆ ಇದು 2.5 ಎಕರೆ ಜಾಗ ಅಂತ. ಟೋಟಲ್ ಇಲ್ಲಿ 320 ಕಂಬಗಳು ತಗೊಂಡಿದೆ ಸರ್. ಇಲ್ಲಿ 10 ಅಡಿದು ಏನಾಗಿದೆ 10 ಅಡಿದು 54 ಕಂಬ ತಗೊಂಡಿದೆ. ಇನ್ನು ಮಿಕ್ಕಿದೆಲ್ಲ 8 ಅಡಿ ಕಂಬಗಳು ತಗೊಂಡಿದೆ. ಸರ್ ಇಲ್ಲಿ ಕೆಲಸ ಮಾಡೋವಾಗ ತುಂಬಾ ಜನ ಬಂದು ಕೇಳ್ಕೊಂಡು ಹೋಗ್ತಾರೆ. ಬಂಡೆ ಇದೆಯಲ್ಲಪ್ಪ ಹೆಂಗಪ್ಪ ಮಾಡ್ತೀರಾ ಅಂತ. ಸರ್ ನಾನು ಒಂದೇ ಮಾತು ಹೇಳಿದ್ದು. ಕೆಲಸ ಆದ್ಮೇಲೆ ಬಂದು ನೋಡಿ ಸರ್. ಯಾವ ರೀತಿ ಕೆಲಸ ಮಾಡಿದ್ದೀವಿ ನೀವೇ ನೋಡ್ಕೊಂಡು ಹೋಗಿ ಅಂತ ನಾನು ಹೇಳಿದೆ. ಅವ್ರು ಬಂದು ಕರೆಕ್ಟಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅವರು ಕೂಡ ರೆಫರೆನ್ಸ್ ಕೊಡೋಕ್ಕೂ ಕೂಡ ಸ್ಟಾರ್ಟ್ ಮಾಡೋರು ಸರ್. ಸರ್ ಇದು ಪೇಮೆಂಟ್ ವಿಷಯದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಕೆಲಸ ನೋಡ್ತೀವಿ, ಲ್ಯಾಂಡ್ ವಿಸಿಟ್ ಮಾಡ್ತೀವಿ, ರೇಟ್ ಎಲ್ಲ ಓಕೆ ಆಯಿತು ಅಂತೇಳಿ ₹5000 ಅಡ್ವಾನ್ಸ್ ತಗೊಳ್ತೀವಿ. ಆಮೇಲೆ ಅದಾದಮೇಲೆ ಯಾವುದೇ ಮೆಟೀರಿಯಲ್ ಬಂತು, ಫಾರ್ ಎಕ್ಸಾಂಪಲ್ ಕಲ್ಲು ಬಂತು, ಕಲ್ಲು ಪೇಮೆಂಟ್ ತಗೊಳ್ತೀವಿ, ಮೆಶ್ ಬಂತು, ಮೆಶ್ ತಂತಿ ಬಂತು, ಅದ್ರ ಪೇಮೆಂಟ್ ತಗೊಳ್ತೀವಿ. ಲಾಸ್ಟಲ್ಲಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಓನರ್ ಮುಖಾಂತರ ಓನರ್ ಮುಂದೆ ಬಂದೇನೆ ಕೌಂಟಿಂಗ್ ಎಲ್ಲ ತಗೊಂಡು, ಕಂಬಗಳೆಲ್ಲ ಕೌಂಟಿಂಗ್ ತಗೊಂಡು ಅದ್ರ ಪೇಮೆಂಟ್ನ ನಾವು ತಗೊಳ್ತೀವಿ ಸರ್. ಮೆಶಲ್ಲಿ ನಾನು ಏನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಸರ್ ಈ ರೀತಿ ಮೆಶ್ಗಳು ಬರ್ತವೆ, ಈ ಥರ ಕಂಪ್ನಿಗಳು ಬರ್ತವೆ ಅಂತ ಸ್ಯಾಂಪಲ್ ಪೀಸ್ ತಂದ್ಕೊಟ್ಟೆ. ಸ್ಯಾಂಪಲ್ ಪೀಸ್ ಅಂತ ಏನು ಹೇಳಿದ್ರಂದ್ರೆ ಕಟ್ ಪೀಸ್ಗಳು ಬರ್ತವೆ. ಅದನ್ನ ತಂದ್ಕೊಟ್ಟೆ, ತೋರಿಸ್ದೆ. ಸರ್ ಈ ಕಂಪ್ನಿದು ಈ ಥರ ಬರುತ್ತೆ, ಈ ಕಂಪ್ನಿದು ಈ ಥರ ಬರುತ್ತೆ, ಈ ಕಂಪ್ನಿದು ಈ ಥರ ಬರುತ್ತೆ ಅಂತ. ಸರ್ ಅವ್ರಿಗೆ ಏನಾಯಿತು, ಟಾಟಾ ಕಂಪ್ನಿದು ಇಷ್ಟ ಆಯಿತು. ಯಾಕಂದರೆ ಟಾಟಾ ಕಂಪ್ನಿಲಿ ಏನಾಗುತ್ತೆ ಇದು ಜಿಂಕ್ ಕೋಟೆಡ್ ಆಗಿರುತ್ತೆ. ಜಿಂಕ್ ಕೋಟೆಡ್ ಆಗಿ ಏನಾಗುತ್ತೆ ಬ್ಲೂ ಕಲರ್ ಬರುತ್ತೆ. ಆದ್ರಿಂದ ಅವ್ರಿಗೆ ಇಷ್ಟ ಆಯಿತು. ಈ ಟಾಟಾ ಕಂಪ್ನಿಲಿ 10 ಇಯರ್ಸ್ ವಾರಂಟಿ ಬರುತ್ತೆ, ವಾರಂಟಿ ಸರ್ಟಿಫಿಕೇಟ್ ಅಂತ ಅದು ತೋರುತ್ತೆ. ಸರ್ ಆಫ್ಟರ್ ಎಲ್ಲ ಕಂಪ್ಲೀಷನ್ ಆಫ್ ವರ್ಕು ನಾನು ವಾರಂಟಿ ಸರ್ಟಿಫಿಕೇಟ್ನ ನಿಮ್ಗೆ ಇಶ್ಯೂ ಮಾಡ್ತೀನಿ. ಆವಾಗ ನಿಮಗೆ ಇಷ್ಟ ಆಗುತ್ತೆ, ವಾರಂಟಿ ಕ್ಲೈಮ್ ಮಾಡ್ಕೊಬೋದು. 10 ಇಯರ್ಸಲ್ಲಿ ಏನೇ ಆಯಿತು ಅಂದರೆ ತುಕ್ಕಿಡಿಬೋದು, ಏನೋ ರಸ್ಟ್ ಹಿಡಿಬೋದು, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಆ ರೀತಿ ಎಲ್ಲ ಹೇಳಿದೆ. ಸರಿ ಆಯಿತು, ಟಾಟಾನೇ ಯೂಸ್ ಮಾಡಿ, ಅದು ಚೆನ್ನಾಗಿದೆ ಅಂತ ಅವರು ಟ್ರಸ್ಟ್ ಮಾಡೋರು. ಟಾಟಾ ಕಂಪ್ನಿನೇ ನಾವು ಯೂಸ್ ಮಾಡಿದ್ವಿ ಸರ್. ಸರ್ ಆಮೇಲೆ ಇನ್ನೊಂದೇನೆಂದರೆ ಗುಂಡಿ ಹೊಡೆಯುವಾಗ ಗುಂಡಿನೇ ಮೇನು. ಇವಾಗ 2 ಅಡಿ ಗುಂಡಿ ಅಂತ ಹೇಳ್ತೀವಿ, 2 ಅಡಿ ಪಕ್ಕ ಹೊಡಿಬೇಕು ಸರ್. ಪಕ್ಕ ಹೊಡೆದ್ರೇ ಟಾಪ್ ಲೆವೆಲ್ ಈ ಥರ ಬರೋದು. ನೀವು ಮೇಲೆ ನೋಡ್ತಾ ಇರ್ಬೋದು ಟಾಪ್ ಲೆವೆಲ್ ಯಾವ ರೀತಿ ಬಂದಿದೆ ಅಂತ. 2 ಅಡಿ ಪಕ್ಕ ಹೊಡೆದ್ರೆ ಏನಾಗುತ್ತೆ ಟಾಪ್ ಲೆವೆಲ್ ಬಂದೇ ಬರುತ್ತೆ. ಕೆಲವೊಂದು ಗುಂಡಿಗಳು ಏನಾಗುತ್ತೆ 1 ಅಡಿ ಹೊಡಿತಾರೆ, 1 ಮುಕ್ಕಾಲು ಅಡಿ ಹೊಡಿತಾರೆ, ಆವಾಗ ಟಾಪ್ ಲೆವೆಲ್ ಬರಲ್ಲ. 2 ಅಡಿ ಪಕ್ಕ ಕಡ್ಡಿ ಹಿಡ್ಕೊಂಡು ಏನು ನಾವು ಮೆಜರ್ಮೆಂಟ್ ಕೊಟ್ಬಿಡ್ತೀವಿ, 2 ಅಡಿ ಹೋಗ್ತಾ ಇದೆ ನೋಡಿ, 2 ಅಡಿ ಕಡ್ಡಿ ಕೊಡ್ತೀವಿ, 2 ಅಡಿ ಕಡ್ಡಿ ಇಕ್ಬಿಟ್ಟು ಆ ಗುಂಡಿ ಹೊಡೆದಾದ್ಮೇಲೆ ಕಡ್ಡಿ ಅಳತೆ ತಗೊಂಡು ಆ ಗುಂಡಿನ ಕಂಪ್ಲೀಟ್ ಮಾಡಬೇಕು. ತಂತಿ ವರ್ಕಲ್ಲಿ ನಾವೇನು ಮಾಡ್ತೀವಿ, 7 ಅಡಿ ಕಂಬ 6 ಲೈನ್ ತಂತಿ ₹750 ನಾವು ಮಾಡ್ತೀವಿ ಸರ್. ಯಾರು ಪ್ರೈಸ್ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ ₹750 ಮಾಡ್ತೀನಿ. ₹750 ಏನಪ್ಪ, ನಾವಿರೋದು ಬೆಂಗಳೂರಲ್ಲಿ ನಿಯರ್ ಬೈ ಮಾಡ್ಕೊಳ್ತೀವಿ ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ನಾವು ₹750 ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ಇದು ಮೂಲೆಯಲ್ಲಿ ಏಂತಕ್ಕೆ ನಾವು ಡಬಲ್ ಕಂಬ ಹಾಕಿದ್ದೀವಿ ಅಂತ ಹೇಳಿದ್ರೆ, ಮೂಲೆ ಕಂಬನೇ ಸ್ಟ್ರಾಂಗು ಸರ್. ಮೂಲೆ ಕಂಬದಲ್ಲಿ ಡಬಲ್ ಕಂಬ ಹಾಕಿ ಅದಕ್ಕೆ ಒಂದು ಸಪೋರ್ಟ್ ಕಂಬ ಕೊಟ್ರೇನೆ ಈ ತಂತಿ ಆಗಿರ್ಬೋದು, ಮೆಶ್ ಆಗಿರ್ಬೋದು ತುಂಬಾ ಸ್ಟ್ರಾಂಗಾಗಿ ಕೂತ್ಕೊಳ್ಳೋದು. ನೋಡಿ ತಂತಿ ಹಿಂಗೆ ಎಳೆದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಅದೇನೋ ಲೂಸ್ ಆಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಡಬಲ್ ಕಂಬ ಹಾಕಿ ಸಪೋರ್ಟ್ ಕಂಬ ಕೊಟ್ಟಿದ್ದೀವಿ. ಆದ್ರಿಂದನೇ ಇದು ತಂತಿ ಆಗಿರ್ಬೋದು, ಮೆಶ್ ಆಗಿರ್ಬೋದು ತುಂಬಾ ಸ್ಟ್ರಾಂಗಾಗಿ ಕೂತ್ಕೊಳ್ಳೋದು.